Praise the Lord. Hallelujah. ಕಿರ್ಚಬಹುದು ಮಹಿಮಾ. ನಿಮ್ಮ ಕೈಗಳನ್ನು ಮೇಲಕ್ಕೆತ್ತಿರಿ, ಪರಮೇಶ್ವರ ಜೊತೆ ಮಾತನಾಡಿರಿ. ಆತನಿಗೆ ಧನ್ಯವಾದವನ್ನು ಹೇಳಿರಿ. ಧನ್ಯವಾದ ಹೇಳಿರಿ, ಧನ್ಯವಾದ ಹೇಳಿರಿ, ಧನ್ಯವಾದ ಹೇಳಿರಿ, ಧನ್ಯವಾದ ಹೇಳಿರಿ. ಧನ್ಯವಾದ ಪ್ರಭು, ನೀವು ಮಹಾನರಾಗಿದ್ದೀರಿ, ಸರ್ವಶಕ್ತಿಮಾನರಾಗಿದ್ದೀರಿ. ನೀವು ಸಾಮರ್ಥ್ಯವುಳ್ಳವರಾದ ಪ್ರಭು ಆಗಿದ್ದೀರಿ. ನಿಮ್ಮ ಹಾಗೆ ಯಾರೂ ಇಲ್ಲ. ಧನ್ಯವಾದ ನಿಮ್ಮ ದಯಕ್ಕೋಸ್ಕರ, ಧನ್ಯವಾದ ನಿಮ್ಮ ಕರುಣೆಗೋಸ್ಕರ, ಧನ್ಯವಾದ ನಿಮ್ಮ ಆತ್ಮಕ್ಕೋಸ್ಕರ. ಧನ್ಯವಾದ ಹೇಳುತ್ತೇವೆ ಪ್ರಭು. ಧನ್ಯವಾದ, 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 ಧನ್ಯವಾದ ಹೇಳುತ್ತೇವೆ, ಧನ್ಯವಾದ ಹೇಳುತ್ತೇವೆ ಪ್ರಭು. ನಮ್ಮ ಜೀವಿತದಲ್ಲಿ ನಿಮ್ಮ ಆತ್ಮಗಳ ಸೇವೆಗೋಸ್ಕರ, ನಿಮ್ಮ ಆತ್ಮದ ಸೇವೆಗೋಸ್ಕರ ಧನ್ಯವಾದ. ನೀವು ಬರೆದಿರುವ ವಾಕ್ಯ ಬೈಬಲ್ಗೋಸ್ಕರ ಧನ್ಯವಾದ ಹೇಳುತ್ತೇವೆ ಪ್ರಭು. ಈ ಸಮಯವನ್ನು ನೀವು ನಮಗೆ ಕೊಟ್ಟಿದ್ದೀರಿ. ನಿಮ್ಮ ವಾಕ್ಯವನ್ನು ಕಲಿತು ನಾವು ಮುಂದೆ ಬೆಳೆಯಬೇಕೆಂದು ನಾವು ಹೇಳುತ್ತೇವೆ ಪ್ರಭು. ನಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟಿದೆ ನಿಮ್ಮ ವಾಕ್ಯವನ್ನು ಕೇಳುವುದಕ್ಕೆ ಮತ್ತು ಸ್ವೀಕರಿಸುವುದಕ್ಕೆ. ಪ್ರಾರ್ಥನೆಯನ್ನು ಪ್ರಭು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ. ಆಮೇನ್. ಹಲ್ಲೆಲೂಯಾ. ಕುಳಿತುಕೊಳ್ಳಬಹುದು ನೀವು. ಹಲ್ಲೆಲೂಯಾ. ಪಕ್ಕದವರಿಗೆ ಹಾಯ್ ಬಾಯ್ ಹೇಳಬಹುದು. ಚೆನ್ನಾಗಿ ಹಾಯ್ ಫೈ ಕೊಡಬಹುದು. ವಾವ್ ವಾವ್. ಇನ್ನೊಮ್ಮೆ ಮತ್ತೊಮ್ಮೆ ಕಿರ್ಚಬಹುದು. ಮಹಿಮಾ, ಮಹಿಮಾ. ವಾವ್ ವಾವ್ ವಾವ್. ಸ್ವಾಗತವಿದೆ ನಿಮಗೆ ಈ ಸಂಡೇಗೆ. ಕೆಲವು ಇಂಪಾರ್ಟೆಂಟ್ ಮಾತುಗಳು ನಮಗೆ ಸಹಾಯ ಮಾಡುವವು ಆ ಮಸೆ ಜೀವನವನ್ನು ಜೀವಿಸುವುದಕ್ಕೆ. ಅದಕ್ಕೆ ನಾವು ಕರೆಯಲ್ಪಟ್ಟಿದ್ದೇವೆ. ಪ್ರೈಸ್ ದ ಲಾರ್ಡ್. ನಮಗೆ ಸಹಾಯ ಮಾಡುವ ಆ ಮಸೀಹ ಜೀವನವನ್ನು ಜೀವಿಸುವುದಕ್ಕೆ, ಅದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಪ್ರೈಸ್ ದ ಲಾರ್ಡ್. ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳಿರಿ, ಮಸೀಹಗಳ ರೂಪದಲ್ಲಿ ನಾನು ಮಹಾನ್ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ, ಉನ್ನತ ಜೀವನವನ್ನು ಜೀವಿಸುವುದಕ್ಕೋಸ್ಕರ ಕರೆಯಲ್ಪಟ್ಟಿದ್ದೇನೆ. ಈ ಸತ್ಯವನ್ನು ನಿಮ್ಮ ಚೇತನೆಯಲ್ಲಿ ಹಾಕಿಕೊಳ್ಳಿ. ಇದು ಬರೀ ಬುದ್ಧಿವಂತಿಕೆ ಜ್ಞಾನ ಆಗಿರಬಾರದು. ಇದು ನಿಮ್ಮ 24 ಗಂಟೆಯ ಚೇತನೆಯಾಗಿರಬೇಕು. ಏಕೆಂದರೆ ಪರಮೇಶ್ವರನ ಜೀವನವನ್ನು ಸ್ವೀಕರಿಸಿದ ಮೇಲೆ ನೀವು ಬರೀ ಮಹಾನ್ ಕಾರ್ಯಗಳನ್ನು ಮಾಡಬಲ್ಲಿರಿ. ಪ್ರೇಸ್ ದ ಲಾರ್ಡ್. ಪರಮೇಶ್ವರನ ಜೀವನವನ್ನು ಸ್ವೀಕರಿಸಿದಾಗ ನಾವು ಬರೀ ಉನ್ನತ ಜೀವನವನ್ನು ಜೀವಿಸಬಲ್ಲೆವು. ಪರಮೇಶ್ವರರು ಯೇಸು ಸ್ವಾಮಿಗೆ ಅದಕ್ಕಾಗಿಯೇ ಕಳಿಸಿದರು, ಏಕೆಂದರೆ ನಮ್ಮ ಹತ್ತಿರ ಪರಮೇಶ್ವರನ ಜೀವನವಿರಬೇಕು. ಆ ಜೀವನ ನಮಗೆ ಆ ದಿನ ಸಿಕ್ಕಿತು. ನಾವು ಪ್ರಭು ಯೇಸುವನ್ನು ನಮ್ಮ ಪ್ರಭುವಾಗಿ ಸ್ವೀಕರಿಸಿದೆವು. ಆ ದಿನದಲ್ಲಿ ಈ ಜೀವನ ಸಿಕ್ಕಿತು. ನೀವು ಪರಮೇಶ್ವರನ ಜೀವನವನ್ನು ಇವಾಗ ಸ್ವೀಕರಿಸಿದಾಗ ನೀವು ಮನಸ್ಸನ್ನು ಮಾಡಬೇಕು, ನಾನು ಉನ್ನತ ಜೀವನವನ್ನು ಜೀವಿಸುತ್ತೇನೆ, ನಾನು ಮಹಾನ್ ಕಾರ್ಯಗಳನ್ನು ಮಾಡುತ್ತೇನೆ, ಇದರಿಂದ ಪರಮೇಶ್ವರಿಗೆ ಮಹಿಮೆ ಉಂಟಾಗಲಿ. ಪ್ರೇಸ್ ದ ಲಾರ್ಡ್. ಇದು ನಿರ್ಣಯವಾಗಿದೆ. ಪರಮೇಶ್ವರ ಅದನ್ನೆಲ್ಲ ನಮಗೆ ಕೊಟ್ಟಿದ್ದಾರೆ. ನಮಗೆ ಉನ್ನತ ಜೀವನವನ್ನು ಜೀವಿಸುವುದಕ್ಕೆ ಮತ್ತು ಮಹಾನ್ ಕಾರ್ಯಗಳನ್ನು ಮಾಡುವುದಕ್ಕೆ ಅವಶ್ಯಕವಾಗಿದೆ. ಮನುಷ್ಯನು ಕೂಡ ಇದನ್ನೇ ಬಯಸುತ್ತಾನೆ. ಅವನು ಬಯಸುತ್ತಾನೆ ದೊಡ್ಡ ಮನೆಯಲ್ಲಿ ಅವನು ಇರಬೇಕು, ಒಳ್ಳೆ ಬಟ್ಟೆಯನ್ನು ಅವನು ಹಾಕಿಕೊಳ್ಳಬೇಕು, ಉನ್ನತ ಜೀವನವನ್ನು ಜೀವಿಸಲು ಬಯಸುತ್ತಾನೆ. ಅವನು ಮಹಾನ್ ಕಾರ್ಯಗಳನ್ನು ಮಾಡಲು ಬಯಸುತ್ತಾನೆ. ಮತ್ತು ಉನ್ನತ ಜೀವನದ ಪರಿಭಾಷೆಯು, ಮಹಾನ್ ಕಾರ್ಯಗಳನ್ನು ಮಾಡುವ ಪರಿಭಾಷೆಯು ಅದು ಪರಮೇಶ್ವರನಿಂದ ಬಂದಿಲ್ಲ. ಅದು ತನ್ನ ಮೈಂಡ್ನಿಂದ ಆತನು ನಿರ್ಮಾಣಿಸಿದನು. ಅವನಿಗೆ ಅನಿಸುತ್ತದೆ, ನಾನು ಕಂಪನಿಯ MD ಆದರೆ, ನಾನು ಪ್ರಧಾನಮಂತ್ರಿ ಆದರೆ ನಾನು ದೊಡ್ಡ ಕೆಲಸವನ್ನು ಮಾಡುತ್ತಿದ್ದೇನೆ, ನಾನು ದೊಡ್ಡ ಗಾಡಿಯಲ್ಲಿ ಓಡಾಡುತ್ತಿದ್ದರೆ ನಾನು ಉನ್ನತ ಜೀವನವನ್ನು ಜೀವಿಸುತ್ತಿದ್ದೇನೆ. ಮತ್ತು ಬೈಬಲ್ ಹೇಳುತ್ತದೆ, ಸತ್ಯದಲ್ಲಿ ಉನ್ನತ ಜೀವನವನ್ನು ಜೀವಿಸುವುದು, ಸತ್ಯದಲ್ಲಿ ಮಹಾನ್ ಕಾರ್ಯವನ್ನು ಮಾಡುವುದು ಏನು ಎಂದು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಹೇಳಿರಿ, ನಾನು ಉನ್ನತ ಜೀವನವನ್ನು ಜೀವಿಸುವುದಕ್ಕೆ ಮತ್ತು ಮಹಾನ್ ಕಾರ್ಯಗಳನ್ನು ಮಾಡುವುದಕ್ಕೆ ಕರೆಯಲ್ಪಟ್ಟಿದ್ದೇನೆ. ನಿಮ್ಮ ದರ್ಶನವನ್ನು ದೊಡ್ಡದಾಗಿ ಮಾಡಿಕೊಳ್ಳಿ. ನಿಮ್ಮ ಆತ್ಮವನ್ನು ವಿಕಸಿತ ಮಾಡಿರಿ. ನೀವು ಎಲ್ಲಿದ್ದೀರಿ ಆ ಸ್ಥಿತಿಯಿಂದ ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ತಯಾರಿ ಮಾಡಿಕೊಳ್ಳಿರಿ. ನೀವು ನಿಮ್ಮ ತಯಾರಿ ಮಾಡಿಕೊಳ್ಳಬೇಕು. ನೀವು ನಿಮ್ಮ ಮನಸ್ಸನ್ನು ಮಾಡಿಕೊಳ್ಳಬೇಕು. ನಾನು ಉನ್ನತ ಜೀವನವನ್ನು ಜೀವಿಸುವೆನು, ನಾನು ಮಹಾನ್ ಕಾರ್ಯಗಳನ್ನು ಮಾಡುವೆನು. ಪ್ರೇಸ್ ದ ಲಾರ್ಡ್. ನಡೀರಿ ಓದೋಣ ಫಿಲಿಪ್ಪಿಯದವರಿಗೆ 4ನೇ ಅಧ್ಯಾಯ 13ನೇ ಪೌಲನು ಆತನು ಹೇಳಿದನು, ನಾನು ಉನ್ನತ ಜೀವನ ಜೀವಿಸುತ್ತೇನೆ, ಕರೆಯಲ್ಪಟ್ಟಿದ್ದೇನೆ
ನಾವು ದೊಡ್ಡ ಕಾರ್ಯಗಳನ್ನು ಮಾಡುವುದಕ್ಕೆ ಕರೆಯಲ್ಪಟ್ಟಿದ್ದೇವೆ. ಈ ಎಲ್ಲ ಮಾತುಗಳನ್ನು ಪೌಲನು ಪೂರ್ತಿಯಾಗಿ ತಿಳಿದಿದ್ದನು. ಆತನಲ್ಲಿ ದೃಢವಾಗಿ ಇದನ್ನು ಹೇಳಿದನು, ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಪ್ರೇಸ್ ದ ಲಾರ್ಡ್. ಹೇಳಿರಿ, ನಾನು ಎಲ್ಲವನ್ನು ಮಾಡಬಲ್ಲೆನು, ನಾನು ಎಲ್ಲವನ್ನು ಮಾಡಬಲ್ಲೆನು, ನಾನು ಎಲ್ಲವನ್ನು ಮಾಡಬಲ್ಲೆನು. ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ನಿಮ್ಮ ಕೈ ಹೇಳಿದರೆ ನಾನು ಹೇಳುವುದಿಲ್ಲ ಎಂದು ನೀವು ಹೇಳುತ್ತೀರಿ, ಇಲ್ಲ ನಾನು ಎಲ್ಲವನ್ನು ಮಾಡಬಲ್ಲೆನು. ಪ್ರೈಸ್ ದ ಲಾರ್ಡ್. ನಿಮ್ಮ ಮೈಂಡು ನಿಮಗೆ ಹೇಳಿದರೆ ನೀವು ಇದನ್ನು ತಿಳಿದುಕೊಳ್ಳಲು ಆಗುವುದಿಲ್ಲ ಎಂದು ನಿಮಗೆ ನೀವು ಹೇಳುತ್ತೀರಿ, ನಾನು ಎಲ್ಲವನ್ನು ಮಾಡಲು ಶಕ್ತನಾಗಿದ್ದೇನೆ. ಮತ್ತು ನೀವು ಒಂದು ಬಿಸ್ನೆಸ್ ಅನ್ನು ನಡೆಸುತ್ತಿರಬಹುದು ಮತ್ತು ನಿಮಗೆ ಅನಿಸುತ್ತಿದೆ ನೀವು ಅರಬಪತಿ ಆಗಲು ಸಾಧ್ಯವಿಲ್ಲ ಎಂದು, ನಾನು ದೊಡ್ಡ ಬಿಸ್ನೆಸ್ ಅನ್ನು ಮಾಡಲು ಆಗುವುದಿಲ್ಲ ಎಂದು ನಿಮ್ಗೆ ಅನಿಸಿದರೆ ನಿಮಗೆ ಈ ವಾಕ್ಯದ ಅವಶ್ಯಕತೆ ಇರುವುದು, ನಾನು ಎಲ್ಲವುದನ್ನು ಮಾಡುವುದಕ್ಕೆ ಶಕ್ತನಾಗಿದ್ದೇನೆ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಹೇಳಿ, ನಾನು ಎಲ್ಲವನ್ನು ಮಾಡಬಲ್ಲೆನು, ನಾನು ಎಲ್ಲವನ್ನು ಮಾಡಬಲ್ಲೆನು, ನಾನು ಎಲ್ಲವನ್ನು ಮಾಡಬಲ್ಲೆನು. ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲವನ್ನು ಮಾಡಲು ಶಕ್ತನಾಗಿದ್ದೇನೆ. ಈ ಲೋಕದ ಮನುಷ್ಯನು ಮನಸ್ಸು ಮಾಡಬಹುದು ಎಲ್ಲವನ್ನು ಮಾಡುವುದಕ್ಕೆ, ಆದರೆ ನಾವು ಮಾಡಬಲ್ಲೆವು, ಏಕೆಂದರೆ ನಮ್ಮ ಹತ್ತಿರ ಒಬ್ಬ ವ್ಯಕ್ತಿ ಇದ್ದಾರೆ, ಯೇಸು ಸ್ವಾಮಿ. ಆತನು ನಮಗೆ ಸಾಮರ್ಥ್ಯವನ್ನು ಕೊಡುತ್ತಾನೆ. ಪ್ರೇಸ್ ದ ಲಾರ್ಡ್. ಆತನು ನಮಗೆ ಕಂಟಿನ್ಯೂಸ್ ಆಗಿ ಸಾಮರ್ಥ್ಯವನ್ನು ಕೊಡುತ್ತಿರುತ್ತಾನೆ. ಅಲ್ಲಿ ಒಂದು ಕಂಟಿನ್ಯೂಸ್ ಸಪ್ಲೈ ಇದೆ. ಅಲ್ಲಿ ಯಾವುದೇ ರೀತಿಯ ಕಡಿಮೆ ಇಲ್ಲ, ಅಲ್ಲಿ ಯೋಗ್ಯತೆಯ ಕಡಿಮೆ ಇಲ್ಲ, ಅಲ್ಲಿ ಜ್ಞಾನದ ಯಾವುದೇ ರೀತಿ ಕಡಿಮೆ ಇಲ್ಲ, ಅಲ್ಲಿ ಯಾವುದೇ ವಿಷಯಕ್ಕೆ ಯಾವುದೇ ಕಡಿಮೆ ಇಲ್ಲ. ಆದರೆ ಪರಮೇಶ್ವರರು ಬಯಸುತ್ತಾರೆ ನಿಮ್ಮ ಹತ್ತಿರ ಈ ಚೇತನೆ ಇರಬೇಕು. ನಾನು ಎಲ್ಲವನ್ನು ಮಾಡಬಲ್ಲೆನು. ಹೇಳಿರಿ, ನಾನು ಎಲ್ಲವನ್ನು ಮಾಡಬಲ್ಲೆನು. ಕಡೆ ಈ ಚೇತನೆ ಇದೆ, ಪರಮೇಶ್ವರ ಎಲ್ಲವನ್ನು ಮಾಡಲು ಸಾಧ್ಯ ಎಂದು. ಆದರೆ ಈ ಚೇತನೆ ಇಲ್ಲ, ಅಸ್ತಿತ್ವ ಇಲ್ಲ, ನಾನು ಎಲ್ಲವನ್ನು ಮಾಡಬಲ್ಲೆನೆಂದು. ಇಲ್ಲಿ ನೀವು ಮಸಿಯತನದ ಬದಲಾವಣೆಯನ್ನು ನೋಡಬಹುದು. ಇದು ಹೇಳುವುದು ಬಹಳ ಸುಲಭವಾಗಿದೆ, ಆದರೆ ಪರಮೇಶ್ವರರು ಎಲ್ಲವನ್ನು ಮಾಡಲು ಸಾಧ್ಯವಾಗಿದೆ. ಪರಮೇಶ್ವರರು ಎಲ್ಲವನ್ನು ಮಾಡಬಲ್ಲನು. ಪ್ರತಿಯೊಬ್ಬ ಮನುಷ್ಯನು, ಸಹೋದರನು, ಇದೆಂತ ಪ್ರಶ್ನೆ ಕೇಳುತ್ತಿದೆಯಾ? ಮಸಿಯತನವು ಈ ವಿಷಯದಲ್ಲಿ ಇಲ್ಲ. ಪರಮೇಶ್ವರರು ಎಲ್ಲವನ್ನು ಮಾಡಲು ಸಾಧ್ಯವೋ ಇಲ್ಲವೋ, ಮಸಿಯತನವು ಈ ವಿಷಯದಲ್ಲಿ ಇದೆ. ನಾನು ಮತ್ತು ನೀವು ಎಲ್ಲವನ್ನು ಮಾಡಲು ಸಾಧ್ಯ. ಪ್ರೇಸ್ ದ ಲಾರ್ಡ್. ನಿಮ್ಗೆ ಇನ್ನೂ ತಿಳಿದು ಬಂದಿದ್ದರೆ ನಿಮ್ಮ ಧ್ವನಿ ಚೇಂಜ್ ಆಗುತ್ತಿತ್ತು, ನಿಮ್ಮ ಶರೀರದ್ದು ಕುಳಿತಿರುವ ರೀತಿ ಬದಲಾಗುತ್ತಿತ್ತು. ಪರಮೇಶ್ವರರು ಎಲ್ಲವನ್ನು ಮಾಡಲು ಸಾಧ್ಯ. ಮಸಿಯತನವು ಈ ವಿಷಯದಲ್ಲಿ ಇದೆ. ನಾನು ಎಲ್ಲವನ್ನು ಮಾಡಲು ಸಾಧ್ಯ. ಹಾಲೆಲೂಯಾ. ನಾನು ಮತ್ತೆ ಹೇಳುತ್ತೇನೆ, ಮಸಿಯತನವು ಈ ವಿಷಯದಲ್ಲಿ ಇಲ್ಲ. ಪರಮೇಶ್ವರರು ಎಲ್ಲವನ್ನು ಮಾಡಲು ಸಾಧ್ಯ. ಮಸಿಯತನವು ಈ ವಿಷಯದಲ್ಲಿ ಇದೆ. ನಾನು ಮತ್ತು ನೀವು ಎಲ್ಲವನ್ನು ಮಾಡಲು ಸಾಧ್ಯ. ಪ್ರೇಸ್ ದ ಲಾರ್ಡ್. ಮರೆತು ಬಿಡಬೇಡಿರಿ, ಯಾವಾಗ ನೀವು ಮಸಿಯರಾಗುತ್ತೀರೋ ನೀವು ನಿಮ್ಮ ಯೋಚನೆಯಲ್ಲಿ ಬದಲಾವಣೆ ಮಾಡಬೇಕು. ಇಲ್ಲ, ಧರ್ಮ ಹೇಳುತ್ತದೆ ಪರಮೇಶ್ವರ ಎಲ್ಲವನ್ನು ಮಾಡಲು ಸಾಧ್ಯ. ಆದರೆ ಮಸಿಯತನವು ಏನು ಹೇಳುತ್ತದೆ? ಪರಮೇಶ್ವರರು ಎಲ್ಲವನ್ನು ಮಾಡಲು ಸಾಧ್ಯ, ಆದರೆ ನಾನು ಮತ್ತು ನೀವು ಕೂಡ ಎಲ್ಲವನ್ನು ಮಾಡಲು ಸಾಧ್ಯ. ಈ ರೀತಿಯಾಗಿ ಯೋಚನೆ ಮಾಡಲು ಪ್ರಾರಂಭಿಸಿರಿ. ಯಾವ ವಿಷಯವು ನಿಮಗೆ ಅಸಾಧ್ಯ ಅನಿಸುತ್ತಿತ್ತೋ ಅದನ್ನು ಮಾಡಲು ಪ್ರಾರಂಭಿಸಿರಿ. ನಾನು ಅಟೆಂಪ್ಟ್ ಮಾಡಿರಿ ಎಂದು ಹೇಳಲಿಲ್ಲ. ಆ ವಿಷಯವನ್ನು ಮಾಡಲು ಪ್ರಾರಂಭಿಸಿರಿ. ಆವಾಗ ನಿಮಗೆ ಸತ್ಯ ತಿಳಿದು ಬರುವುದು, ನೀವು ಎಲ್ಲವನ್ನು ಮಾಡಲು ಸಾಧ್ಯ ಎಂದು. ಈ ವಾಕ್ಯದ ಸತ್ಯವನ್ನು ನೀವು ನೋಡಬೇಕಾದರೆ ನೀವು ಈ ವಾಕ್ಯದ ಪ್ರಕಾಶದಲ್ಲಿ ನಡೆಯಬೇಕಾಗುತ್ತದೆ. ಯಾವ ವಿಷಯವನ್ನು ನಿಮ್ಮ ಮನಸ್ಸು ನಿಮಗೆ ಹೇಳಿತ್ತೋ ಅದು ನಿಮ್ಮಿಂದ ಆಗುವುದಿಲ್ಲ ಎಂದು, ನೀನು ಹೀಗೆ ಇಲ್ಲ, ನೀನು ಹಾಗೆ ಇಲ್ಲ, ನೀವು ಹೀಗೆ ಇದ್ದೀರಿ, ನೀವು ಹೀಗೆ ಇದ್ದೀರಿ, ನೀವು ಹೇಳುತ್ತೀರಿ, ಇಲ್ಲ ನಾನು ಎಲ್ಲವನ್ನು ಮಾಡಲು ಸಾಧ್ಯ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಹಾಲೆಲೂಯಾ. ಹೇಳಿರಿ, ನಾನು ಎಲ್ಲವನ್ನು ಮಾಡಲು ಸಾಧ್ಯ. ಈ ಸತ್ಯದ ಮೂಲಕ ನೀವು ಉತ್ಸಾಹಿತರಾಗಿ ಮಾಡಿಕೊಳ್ಳಿ ಮತ್ತು ಎಲ್ಲವನ್ನು ಮಾಡಲು ಪ್ರಾರಂಭ ಮಾಡಿರಿ. ಎಲ್ಲವನ್ನು ಮಾಡಲು ಪ್ರಾರಂಭ ಮಾಡಿರಿ. ಮೊದಲನೇ ಪಾಯಿಂಟ್, 2 ಕೊರಿಂಥದವರಿಗೆ 3ನೇ ಅಧ್ಯಾಯ 5ನೇ ವಾಕ್ಯ. ಮೊದಲೇ ಪಾಯಿಂಟ್ ಏನಾಗಿದೆ? ನಾನು ಎಲ್ಲವನ್ನು ಮಾಡಬಲ್ಲೆನು, ನಾನು ಎಲ್ಲವನ್ನು ಮಾಡಬಲ್ಲೆನು. ಅದನ್ನು ಜ್ಞಾನವಾಗಿ ಬರೀ ಸ್ವೀಕರಿಸಬೇಡಿರಿ, ಅದನ್ನು ನಿಮ್ಮ ಅರಿವಾಗಿ ಮಾಡಿಕೊಳ್ಳಿ, ದೃಢ ಸಂಕಲ್ಪವಾಗಿ ಮಾಡಿಕೊಳ್ಳಿ. ಜ್ಞಾನವು ನಮ್ಮ ಸಂಕಲ್ಪವಾಗಬೇಕೆಂದು. ಪ್ರೇಸ್ ದ ಲಾರ್ಡ್. ಆತನು ಹೇಳಿದನು, ನಿಮ್ಮಿಂದಲೇ ಏನಾದರೂ ಉಂಟಾಯಿತೆಂದು ತೀರ್ಮಾನಿಸಿಕೊಳ್ಳುವುದಕ್ಕೆ ನಮ್ಮಷ್ಟಕ್ಕೆ ನಾವೇ ಸಮರ್ಥರಲ್ಲ. ನಮಗಿರುವ ಸಾಮರ್ಥ್ಯವು ದೇವರಿಂದಲೇ ಬಂದದ್ದು. ಪ್ರೇಸ್ ದ ಲಾರ್ಡ್. ವಾವ್. ನಮಗಿರುವ ಸಾಮರ್ಥ್ಯವು ದೇವರಿಂದಲೇ ಬಂದದ್ದು. ನಮಗಿರುವ ಸಾಮರ್ಥ್ಯವು ದೇವರಿಂದಲೇ ಬಂದದ್ದು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಮತ್ತು ಇದು ಆ ರೀತಿಯಾಗಿದೆ, ನೀವು ಹಾರಲು ಆಗುತ್ತಿರಲಿಲ್ಲ. ಇವಾಗ ನೀವು ಪ್ಲೇನ್ ನಲ್ಲಿ ಕೂತಿದ್ದೀರಿ ಮತ್ತು ನೀವು ಇವಾಗ ಹಾರಬಲ್ಲಿರಿ ಮತ್ತು ನಿಮ್ಮ ಯೋಗ್ಯತೆ ಪ್ಲೇನ್ ನಿಂದ ಬಂದಿದೆ.
ಬೈಬಲ್ ಹೇಳುತ್ತಿದೆ, ನಿಮ್ಮಿಂದಲೇ ಏನಾದರೂ ಉಂಟಾಯಿತೆಂದು ತೀರ್ಮಾನಿಸಿಕೊಳ್ಳುವುದಕ್ಕೆ ನಮ್ಮಷ್ಟಕ್ಕೆ ನಾವೇ ಸಮರ್ಥರಲ್ಲ. ನಮಗಿರುವ ಸಾಮರ್ಥ್ಯವು ದೇವರಿಂದಲೇ ಬಂದದ್ದು, ಬರುವುದು ಅಲ್ಲ. ಈ ಸಮಯದಲ್ಲಿ ನೀವು ಇಲ್ಲಿ ಕುಳಿತಿದ್ದೀರಿ ಮತ್ತು ನಿಮಗೆ ಇದು ಭಾಸವಿದೆಯೇ? ಸಾಮರ್ಥ್ಯವು ಪರಮೇಶ್ವರನಿಂದ, ದೇವರಿಂದ ಬಂದಿದೆ ಎಂದು. ಇದರ ಅರ್ಥ ಇದಾಗಿದೆ, ನಿಮ್ಮ ಸಾಮರ್ಥ್ಯವು ಅಸೀಮಿತವಾಗಿದೆ. ಇದರ ಅರ್ಥ ಇದಾಗಿದೆ, ನೀವು ಏನನ್ನು ಪಡೆಯಬೇಕಾಗಿದೆಯೋ ಅದರದ್ದು ಯಾವುದೂ ಸೀಮೆ ಇಲ್ಲ, ಏಕೆಂದರೆ ನಿಮ್ಮ ಸಾಮರ್ಥ್ಯವು ದೇವರಿಂದ ಬರುತ್ತದೆ. ಈ ವಾಕ್ಯದ ಜೊತೆ ನೀವು ಧ್ಯಾನ ಮಾಡಬೇಕು. ಹೇಳಿರಿ, ನನ್ನ ಸಾಮರ್ಥ್ಯವು ಪರಮೇಶ್ವರನಿಂದ ಬಂದಿದೆ. ನಿಮ್ಮ ಸಾಮರ್ಥ್ಯವು ಪರಮೇಶ್ವರನಿಂದ ಬಂದಿದೆ. ಪ್ರೇಸ್ ದ ಲಾರ್ಡ್. ಈ ವಾಕ್ಯದ ಜೊತೆ ನೀವು ಧ್ಯಾನ ಮಾಡಬೇಕು. ಯಾವುದೇ ಇಂಥ ವಿಷಯ ಇರುವುದಿಲ್ಲ ನನಗೆ ಇದು ಆಗುವುದಿಲ್ಲ ಎಂದು. ಮತ್ತು ನಿಮಗೆ ಗೊತ್ತಿರುವುದು, ಶರೀರವು ಮಾಡಲು ಆಗುವುದಿಲ್ಲ, ಆದರೆ ನನ್ನ ಸಾಮರ್ಥ್ಯವು ದೇವರಿಂದ ಬಂದಿದೆ. ಹಾಲೆಲೂಯಾ. ಹಲೋ, ಎಷ್ಟು ಜನರಿದ್ದೀರಿ? ಇದೇ ಆತನು ಹೇಳುತ್ತಿದ್ದಾನೆ, ನಿಮಗೆ ಯಾವುದೇ ವಿಷಯದ ಭಯ ಇರಬಾರದು. ಅದು ಯಾವುದೇ ದೊಡ್ಡ ಕೆಲಸ ಇದ್ದರೂ ಕೂಡ ನಿಮಗೆ ಗೊತ್ತಿರಬೇಕು, ನಾನು ಇದನ್ನು ಮಾಡಲು ಸಾಧ್ಯ, ಏಕೆಂದರೆ ನನ್ನ ಸಾಮರ್ಥ್ಯವು ದೇವರಿಂದ ಬಂದಿದೆ. ಪ್ರೇಸ್ ದ ಲಾರ್ಡ್. ಮನುಷ್ಯನು ತನ್ನ ಸಾಮರ್ಥ್ಯದಿಂದ ಒಳ್ಳೆ ವಸ್ತುವನ್ನು ಮಾಡಿದ್ದಾನೆ. ಮತ್ತು ಯೋಚನೆ ಮಾಡಿರಿ, ಮನುಷ್ಯನು ಪರಮೇಶ್ವರನ ಸಾಮರ್ಥ್ಯದಿಂದ ಜೀವಿಸಲು ಪ್ರಾರಂಭಿಸಿದರೆ ಆತನು ತನ್ನ ಸಾಮರ್ಥ್ಯದಿಂದ ಬಹಳ ಒಳ್ಳೆ ಕೆಲಸವನ್ನು ಮಾಡಿದ್ದಾನೆ. ತನ್ನ ಸಾಮರ್ಥ್ಯದಿಂದ, ತನ್ನ ಬುದ್ಧಿಯಿಂದ. ಇದೇ ಮನುಷ್ಯನು ಪರಮೇಶ್ವರನ ಸಾಮರ್ಥ್ಯದಿಂದ ಜೀವಿಸಲು ಪ್ರಾರಂಭಿಸಿದರೆ ಏನೆಲ್ಲ ಮಾಡಬಲ್ಲನು. ಇವಾಗಲೂ ನಾವು ಲೋಕದಲ್ಲಿ ಅದನ್ನು ನೋಡಿಲ್ಲ, ಯಾವುದನ್ನು ನೋಡಬೇಕು. ಇವಾಗಲೂ ಲೋಕದಲ್ಲಿ ಒಳ್ಳೆಯದನ್ನು ಮತ್ತು ಹೊಸದನ್ನು, ಬಹಳ ಕ್ರಾಂತಿಕಾರಿಯನ್ನು ಆ ಮನುಷ್ಯರ ಮೂಲಕ, ಅವರು ಪರಮೇಶ್ವರನ ಸಾಮರ್ಥ್ಯದ ಮೂಲಕ ನಡೆಯಲು ಪ್ರಾರಂಭಿಸಿದ್ದಾರೆ, ಕಲ್ತಿದ್ದಾರೆ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಯಾವುದೇ ಕ್ಷೇತ್ರದಲ್ಲಿ ಅಲ್ಲಿ ಪರಮೇಶ್ವರ ಜನರು ಇಲ್ಲ, ಅವರು ಪರಮೇಶ್ವರನ ಸಾಮರ್ಥ್ಯದಿಂದ ನಡೆಯುತ್ತಿಲ್ಲ, ಅಲ್ಲಿ ಕೂಡ ಆ ಸ್ಥಳದಲ್ಲಿ ಬಹಳ ಸಫಲತೆಯ ಅವಶ್ಯಕತೆ ಇದೆ. ಏಕೆಂದ್ರೆ ಮನುಷ್ಯನು ತನ್ನ ಯೋಗ್ಯತೆಯಿಂದ ಮಾಡಿದ್ದಾನೆ. ಯೋಚನೆ ಮಾಡಿರಿ, ಆತನು ಪರಮೇಶ್ವರನ ಯೋಗ್ಯತೆಯಿಂದ ಅಥವಾ ಸಾಮರ್ಥ್ಯದಿಂದ ಮಾಡಿದರೆ ಏನು ಆಗಿಬಿಡುವುದು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಸಂಭೋಗವನ್ನು ಯೋಚನೆ ಮಾಡಲು ಪ್ರಾರಂಭಿಸಿರಿ, ನಿಮ್ಮ ಮೂಲಕ ಏನು ಆಗಬಹುದು. ಸಂಭೋಗವನ್ನು ನೋಡಲು ಪ್ರಾರಂಭ ಮಾಡಿರಿ, ನನ್ನ ಮೂಲಕ ಏನು ಆಗಬಹುದು. ನೀವು ತೊಂದರೆಯಲ್ಲಿ ಇಲ್ಲ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಹೇಳಿರಿ, ನಾನು ತೊಂದರೆಯಲ್ಲಿ ಇಲ್ಲ, ಕಷ್ಟದಲ್ಲಿ ಇಲ್ಲ. ನಿಮಗೆ ಬೇಕಾದ ಆ ಸಮಯ ಬರಲು ಸಾಧ್ಯವಿಲ್ಲ, ವೇಸ್ಟ್ ಆದ ಸಮಯ. ಬಹಳ ಜನರು ಬರುತ್ತಾರೆ, ಪ್ರಾರ್ಥನೆಯನ್ನು ಮಾಡಿಸುತ್ತಾರೆ, ಗೊತ್ತಿಲ್ಲ ಕೆಟ್ಟ ಸಮಯ ನಂದು ಏಕೆ ನಡೆಯುತ್ತಿದೆ. ಇದು ನಿಮ್ಗೆ ಹೇಗೆ ಗೊತ್ತಾಯಿತು ನಿಮ್ದು ಕೆಟ್ಟ ಸಮಯ ನಡೆಯುತ್ತಿದೆ ಎಂದು? ಮೊದಲನೇ ಪ್ರಶ್ನೆ ಇದೇ ಆಗಿದೆ, ಯಾರು ನಿಮ್ಗೆ ತಿಳಿಸಿದರು ನಿಮ್ಮ ಕೆಟ್ಟ ಸಮಯ ನಡೆಯುತ್ತಿದೆ ಎಂದು? ಪ್ರೇಸ್ ದ ಲಾರ್ಡ್. ನೀವು ಈ ಸ್ಥಿತಿಗೆ ಹೇಗೆ ಬಂದಿದ್ದೀರಿ? ನಿಮ್ಮ ಕೆಟ್ಟ ಸಮಯ ನಡೆಯುತ್ತಿದೆ. ಹಾಲೆಲೂಯಾ. ಮತ್ತು ಬರೀ ಹಣ ಬರುತ್ತಿಲ್ಲ, ಅದಕ್ಕೆ ಇದರ ಅರ್ಥ ಇದಲ್ಲ ನಿಮ್ದು ಕೆಟ್ಟ ಸಮಯ ನಡೆಯುತ್ತಿದೆ ಎಂದು. ಎಷ್ಟೊಂದು ಸಂತೋಷದಿಂದ ಜೀವಿಸುತ್ತಿದ್ದಾರೆ, ಅವರ ಹತ್ತಿರ ಯಾವುದೇ ರೀತಿಯ ಹಣ ಇಲ್ಲ. ಅವ್ರಿಗೆ ಕೇಳಿರಿ ಯಾವ ಸಮಯ ನಡೆಯುತ್ತಿದೆ ಎಂದರೆ ಅವರು ಹೇಳುತ್ತಾರೆ ಬಹಳ ಒಳ್ಳೆಯ ಸಮಯ ನಡೆಯುತ್ತಿದೆ ಎಂದು. ಅವರು ತಮ್ಮ ಸಫಲತೆಯನ್ನು ಇದರಿಂದ ಅಳೆದಿಲ್ಲ, ಅವರು ಎಷ್ಟೊಂದು ಹಣವನ್ನು ಗಳಿಸುತ್ತಿದ್ದಾರೆ ಎಂದು. ಅವರು ಚೆನ್ನಾಗಿದ್ದಾರೆ, ಮಸ್ತಾಗಿದ್ದಾರೆ. ಮತ್ತು ಹೀಗೆ ಯೋಚಿಸಬೇಡಿರಿ, ನಿಮ್ಮ ಹತ್ತಿರ ಹಣ ಬರುತ್ತಿಲ್ಲ ಎಂದರೆ ಮತ್ತು ನಿಮ್ಮದು ಕೆಟ್ಟ ಸಮಯ ನಡೆಯುತ್ತಿದೆ ಎಂದು ಯಾರು ನಿಮ್ಗೆ ಹೇಳಿದರು? ಪ್ರೈಸ್ ದ ಲಾರ್ಡ್. ಹೇಳಿರಿ, ನಾನು ಯಾವಾಗಲೂ ಒಳ್ಳೆ ಸಮಯದಲ್ಲಿ ಇದ್ದೇನೆ. ಹೇಳಿರಿ, ನಾನು ಯಾವಾಗಲೂ ಒಳ್ಳೆ ಸಮಯದಲ್ಲಿ ಇದ್ದೇನೆ. ನಾನು ಯಾವಾಗಲೂ ಒಳ್ಳೆ ಸಮಯದಲ್ಲಿ ಇದ್ದೇನೆ. ನಾನು ಯಾವಾಗಲೂ ಒಳ್ಳೆ ಸಮಯದಲ್ಲಿ ಇದ್ದೇನೆ. ನೀವು ಕಂಟಿನ್ಯೂಸ್ ಆಗಿ ನೆಗೆಟಿವ್ ಮಾತನ್ನು ಮಾತನಾಡಿದರೆ ನಿಮ್ಮ ಮೈಂಡು ಕೆಲಸ ಮಾಡುವುದನ್ನು ನಿಲ್ಲಿಸಿ ಬಿಡುವುದು, ನಿಮ್ಮ ಶರೀರದ ಉತ್ಸಾಹವು ಕಡಿಮೆಯಾಗುವುದು. ಇದನ್ನು ಯೋಚನೆ ಮಾಡುವುದನ್ನು ನಿಲ್ಲಿಸಿಬಿಡಿ, ನಾನು ಕೆಟ್ಟ ಸಮಯದಲ್ಲಿ ನಡೆಯುತ್ತಿದ್ದೇನೆ ಎಂದು. ಬಹಳಷ್ಟು ಸಲ ಮಸೀಹತನದಲ್ಲೂ ಕೂಡ ಜನರಿಗೆ ಸಹಾಯ ಮಾಡಲು ಆಗಲಿಲ್ಲ. ಅವರು ಯಾವಾಗಲೂ ಹೇಳಿದರು ಬಿಡುಗಡೆಯ ಸಂಡೆ, ಶೈತಾನನಿಂದ ಬಿಡುಗಡೆ ಸಿಗುವುದು. ಅವರು ಕೂಡ ಇದೇ ಸಂದೇಶವನ್ನು ಹೇಳಿದರು. ಮನುಷ್ಯ ಕೊಡುತ್ತಿದ್ದನು, ಬಟ್ ಅವನಿಗೆ ಯೇಸು ಸ್ವಾಮಿಯ ಬಟ್ಟೆ ಹಾಕಲಾಯಿತು, ಬೈಬಲ್ನ ವೇಷವನ್ನು ಹಾಕಲಾಯಿತು. ಮತ್ತು ಅವ್ರಿಗೆ ಏನು ಗೊತ್ತಾಗುತ್ತಿಲ್ಲ ಏನು ನಡೆಯುತ್ತಿದೆ ಎಂದು. ಅವರು ಮನುಷ್ಯರಿಗೆ ಇದನ್ನೇ ಹೇಳುತ್ತಿದ್ದಾರೆ. ಆಲ್ರೆಡಿ ಎಲ್ಲ ಮನುಷ್ಯರಿಗೆ ಗೊತ್ತಿತ್ತು, ಅವರಿಗೆ ಬಿಡುಗಡೆ ಅವಶ್ಯಕತೆ ಇದೆ, ಕೆಟ್ಟ ಸಮಯದಿಂದ ಹೊರಗೆ ಬರುವ ಅವಶ್ಯಕತೆ ಇದೆ. ಬೈಬಲ್ ನಮಗೆ ಇದನ್ನು ಹೇಳುತ್ತಿಲ್ಲ ನಾವು ಕೆಟ್ಟ ಸಮಯದಲ್ಲಿ ಇದ್ದೇವೆ. ಬೈಬಲ್ ನಮಗೆ ಹೇಳುತ್ತಿದೆ ನಾವು ಪರಮೇಶ್ವರನ ಪ್ರಿಯ ಮಗನ ಬೆಳಕಿನ ರಾಜ್ಯದಲ್ಲಿದ್ದೇವೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಹೇಳಿರಿ, ನಾನು ಪರಮೇಶ್ವರನ ಪ್ರಿಯ ಮಗನ ಬೆಳಕಿನ ರಾಜ್ಯದಲ್ಲಿದ್ದೇನೆ.
ಹೇಗೆ ನಿಮ್ಮ ಕೆಟ್ಟ ಸಮಯ ಬರಲು ಸಾಧ್ಯ? ಹೇಗೆ ನೀವು ಪರಮೇಶ್ವರ ರಾಜ್ಯದಲ್ಲಿದ್ದೀರಿ ಮತ್ತು ನಿಮ್ಮ ಕೆಟ್ಟ ಸಮಯ ಹೇಗೆ ನಡೆಯಲು ಸಾಧ್ಯ? ಯೋಚನೆ ಮಾಡೋದನ್ನು ನಿಲ್ಲಿಸಿಬಿಡಿ, ಮಾತನಾಡೋದನ್ನು ನಿಲ್ಲಿಸಿಬಿಡಿ, ಏಕೆಂದರೆ ಇದು ಸತ್ಯವೂ ಅಲ್ಲ. ಸತ್ಯವು ಇದೇ ಆಗಿದೆ. ನೀವು ಒಂದು ರಾಜ್ಯದಲ್ಲಿದ್ದೀರಾ ಅಥವಾ ಇಲ್ಲ? ಎಷ್ಟು ಜನಕ್ಕೆ ತಿಳಿದು ಬರುತ್ತಿದೆ? ಎಷ್ಟು ಜನರು ಪರಮೇಶ್ವರನ ರಾಜ್ಯದಲ್ಲಿದ್ದೀರಿ? ಪರಮೇಶ್ವರನ ರಾಜ್ಯದಲ್ಲಿ ಕೆಟ್ಟ ಸಮಯ ಇರಲು ಸಾಧ್ಯವೋ? ಲೋಕದ ರಾಜ್ಯದ ಸಮಯದಲ್ಲಿ ಕೆಟ್ಟ ಸಮಯ ಇರಬಹುದು, ಭೂಕಂಪ ಉಂಟಾಗಬಹುದು. ಪರಮೇಶ್ವರನ ರಾಜ್ಯದಲ್ಲಿ ಕೆಟ್ಟ ಸಮಯ ಹೇಗೆ ಬರಲು ಸಾಧ್ಯ? ಇದನ್ನು ಯೋಚಿಸುವುದನ್ನು ನಿಲ್ಲಿಸಿಬಿಡಿ. ಎಲ್ಲಿವರೆಗೂ ನೀವು ಯೋಚಿಸುತ್ತಿದ್ದೀರೋ ನೀವು ತೊಂದರೆಯಲ್ಲಿದ್ದೀರಿ. ನಿಮ್ಮ ಶರೀರವು, ನಿಮ್ಮ ಮನಸ್ಸು ಅದೇ ರೀತಿಯಾಗಿ ಯೋಚಿಸುವುದು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಮತ್ತು ನೀವು ಒಪ್ಪಿಕೊಳ್ಳ್ರಿ, ನೀವು ಹೀಗೆ ನಡೆಯುತ್ತಿದ್ದೀರಿ, ಹೋಗುತ್ತಿದ್ದೀರಿ ಮತ್ತು ನಿಮ್ಮ ಶರೀರವು ಸಂತೋಷವಾಗಿದೆ, ಸಿದ್ಧನೇ, ಅವನ ಮನಸ್ಸು ಸಿದ್ಧವಾಗಿದೆ. ತಕ್ಷಣವೇ ನಿಮಗೆ ಒಂದು ಹುಲಿ ಕಂಡರೆ, ನನಗೆ ಗೊತ್ತಿಲ್ಲ ಮನುಷ್ಯ ಮುಂದೆ ಹೋಗುವನು ಅಥವಾ ಹಿಂದೆ ಹೋಗುವನು, ಅವನು ಎಲ್ಲಿ ಹೋಗುವನು, ಹಿಂದೆ ಹೋಗುವನು, ಮತ್ತು ಅವನ ಶರೀರಕ್ಕೆ ಅನಿಸುತ್ತಿದೆ ಮುಂದೆ ಒಂದು ಸಂಕಟವಿದೆ. ಇದು ನಿಮ್ಮ ಮೈಂಡ್ ನ ನ್ಯಾಚುರಲ್ ರಿಯಾಕ್ಷನ್ ಆಗಿರುವುದು. ಆ ದಿಗಿಲಿನಲ್ಲಿ ನೀವು ಮುಂದೆ ಹೋಗಲು ಯೋಚಿಸುವುದಿಲ್ಲ, ಆ ದಿಗಿಲಿನಲ್ಲಿ ಓಡಿ ಹೋಗುವುದಕ್ಕೆ ನೀವು ಯೋಚಿಸುವಿರಿ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಎಲ್ಲಿವರೆಗೂ ಒಬ್ಬನು ಯೋಚಿಸುತ್ತಿದ್ದಾನೆ, ಓ ನನ್ನ ಕೆಟ್ಟ ಸಮಯ ನಡೆಯುತ್ತಿದೆ, ಆತನು ಮಹಾನ್ ಕಾರ್ಯಗಳ ಬಗ್ಗೆ ಯೋಚಿಸುವುದಿಲ್ಲ. ನನ್ನ ಕೆಟ್ಟ ಸಮಯ ನಡೆಯುತ್ತಿದೆ ಎಂದು ಹೀಗೆ ಯೋಚಿಸುತ್ತಿದ್ದಾನೆ ಮತ್ತು ಬೇರೆಯವರು ಕೂಡ ಹುಡುಕುತ್ತಿದ್ದಾನೆ. ಯಾರ ಮೂಲಕ ಇದು ನಡೆಯುತ್ತಿದೆ, ಯಾರ ಮೂಲಕ ಇದು ನಡೆಯುತ್ತಿದೆ? ಮತ್ತು ಸ್ವಲ್ಪ ಸಮಯದಲ್ಲಿ 3-4 ಹೆಸರು ಬರುವುದು. ತನ್ನ ಹೆಸರನ್ನೇ ಬರೆದುಕೊಳ್ಳುವನು. ಅನಿಸುತ್ತಿದೆ ನನ್ನಿಂದಲೇ ನನ್ನ ಕೆಟ್ಟ ಸಮಯ ನಡೆಯುತ್ತಿದೆ. ಪ್ರೈಸ್ ದ ಲಾರ್ಡ್. ಮೊದಲು ಏನು ನಡೀತಿತ್ತು, ಅವನಿಗೆ ಕೆಟ್ಟ ಸಮಯ ನಡೆಯುತ್ತಿತ್ತು ಮತ್ತು ಇವಾಗ ಕೆಟ್ಟ ಸಮಯ ಏಕೆ ಇದೆ, ಅದಕ್ಕೆ ಕಾರಣಗಳು ಇರುತ್ತವೆ ಅವನ ಹತ್ತಿರ. ನಿಮ್ಮದು ಒಳ್ಳೆ ಸಮಯ ನಡೆಯುತ್ತಿದೆ ಹೇಳಿರಿ, ಏಕೆಂದರೆ ನನ್ನ ಸಾಮರ್ಥ್ಯವು ದೇವರಿಂದ ಬಂದಿದೆ. ಹೇಳಿರಿ, ನನ್ನ ಸಾಮರ್ಥ್ಯವು ದೇವರಿಂದ ಬಂದಿದೆ. ಕ್ಯಾನ್ ವಿ ಸಿ ಇಟ್ ಅಗೇನ್? 2ನೇ ಕೊರಿಂಥದವರಿಗೆ ಹೇಳಿರಿ, ನನ್ನ ಸಾಮರ್ಥ್ಯವು ದೇವರಿಂದ ಬಂದಿದೆ, ನನ್ನ ಸಾಮರ್ಥ್ಯವು ದೇವರಿಂದ ಬಂದಿದೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಹೇಳಿರಿ, ಇದೇ ನನ್ನ ಜೀವನವಾಗಿದೆ. ಹೇಳಬಹುದು ಆಮೇನ್. ಹೇಳಿರಿ, ನಾನು ಬಹಳ ಸಫಲನಾಗಿದ್ದೇನೆ. ಇದೇ ನಿಮ್ಮ ಜೀವನವಾಗಿದೆ, ನೀವು ಬಹಳ ಸಫಲರಾಗಿದ್ದೀರಿ. ಹಾಲೆಲೂಯಾ. ನಾನು ಹೇಳಿದ್ರೆ ನಿಮ್ಗೆ ಬಹಳ ಸಫಲರೆಂದರೆ ನೀವು ಆಮೇನ್ ಹೇಳಬೇಕು. ಆಮೇನ್. ನೀವು ಬಹಳ ಸಮೃದ್ಧಿಯಾಗಿದ್ದೀರಿ. ಆಮೇನ್. ನೀವು ಬಹಳ ಪ್ರಕಾಶಿಸುತ್ತಿದ್ದೀರಿ. ಆಮೇನ್. ಹಾಲೆಲೂಯಾ. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿರಿ, ಪರಮೇಶ್ವರ್ಗೆ ಧನ್ಯವಾದವನ್ನು ಹೇಳಿರಿ. ಧನ್ಯವಾದ ಕೊಡ್ರಿ ಪರಮೇಶ್ವರಿಗೆ. ನೀವು ಇದೇ ಜೀವನಕ್ಕೆ ಕರೆಯಲ್ಪಟ್ಟಿದ್ದೀರಿ. ಉನ್ನತ ಜೀವನವನ್ನು ಜೀವಿಸುವುದಕ್ಕೆ ಕರೆಯಲ್ಪಟ್ಟಿದ್ದೇನೆ. ನಾನು ದೊಡ್ಡ ಕೆಲಸವನ್ನು ಮಾಡುವುದಕ್ಕೆ ಕರೆಯಲ್ಪಟ್ಟಿದ್ದೇನೆ. ಹಾಲೆಲೂಯಾ, 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 ಹಾಲೆಲೂಯಾ. ಮಹಿಮಾ, 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 ಮಹಿಮಾ. ಮತ್ತು ನೀವು ರೋಗಿಯಾಗಿದ್ದರೆ ನೀವು ಸ್ವಸ್ಥವಾಗಿದ್ದೀರಿ. ಸ್ವಸ್ಥತೆಯ ಆ ಸಾಕ್ಷಿಯನ್ನು ಎಲ್ಲರಿಗೂ ಹೇಳಿರಿ. ಪ್ರೈಸ್ ದ ಲಾರ್ಡ್. ಮತ್ತು ಹೀಗೆ ಆಗಲು ಬಿಡಬೇಡಿರಿ. ನೀವು ರೋಗಿಯಾಗಿದ್ದೀರಿ, ನೀವು ಸ್ವಸ್ಥವಾಗಿದ್ದೀರಿ. ಮತ್ತು ಈ ಮಾತು ಚಿಕ್ಕದಾಗಿ ಉಳಿಯಬೇಕು ಎಂದು ಅಲ್ಲ, ಇಲ್ಲ, ಹೇಳಿರಿ ಎಲ್ಲರಿಗೂ. ನೀವು ಚರ್ಚಿಗೆ ಬಂದರೆ ನಾವು ನಿಮಗೆ ಒಂದು ಏಟು ಕೊಟ್ಟರೆ ನನಗೆ ಗೊತ್ತಿದೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಿಡುವಿರಿ. ಗೊತ್ತಿಲ್ಲ ಎಷ್ಟು ಜನರ ಮುಂದೆ ನಮ್ಮ ಕೆಟ್ಟತನವನ್ನು ಮಾಡುವಿರಿ. ಮತ್ತು ನಾವು ಚರ್ಚಿಗೆ ಬಂದ್ರಿ, ನಾವು ನಿಮಗೆ ಸ್ವಸ್ಥತೆಯನ್ನು ಕೊಟ್ಟೆವು. ನೀವು ಎಷ್ಟು ಜನರಿಗೆ ಈ ಮಾತನ್ನು ಹೇಳುವವರಾಗಿದ್ದೀರಿ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿರಿ, ಪರಮೇಶ್ವರ್ಗೆ ಧನ್ಯವಾದವನ್ನು ಹೇಳಿರಿ. ಧನ್ಯವಾದ ಹೇಳಿರಿ, ಧನ್ಯವಾದ ಹೇಳಿರಿ, ಧನ್ಯವಾದ ಹೇಳಿರಿ. ಹಾಲೆಲೂಯಾ. ವಾವ್ ವಾವ್ ವಾವ್. ಈ ಸಮಯವು ಕಾಣಿಕೆ ದಶಮಾಂಶ ಪಾರ್ಟ್ನರ್ಶಿಪ್ ಅನ್ನು ಕೊಡುವ ಸಮಯವಾಗಿದೆ. ಥ್ಯಾಂಕ್ ಯು. ನೀವು ಆನ್ಲೈನ್ ಆಗಿದ್ದರೆ ನಮ್ಮ ಡೀಟೇಲ್ಸ್ ಅಲ್ಲಿದೆ. ಹಾಲೆಲೂಯಾ. ಪ್ರಾರ್ಥನೆ ಮಾಡೋಣ. ಕಾಣಿಕೆಗೋಸ್ಕರ, ದಶಮಾಂಶಗೋಸ್ಕರ, ಪಾರ್ಟ್ನರ್ಶಿಪ್ಗೋಸ್ಕರ, ವಿಶೇಷ ಬೀಜ್
ಧನ್ಯವಾದ ಹೇಳುತ್ತೇವೆ ಪ್ರಭು. ಕಾಣಿಕೆಯನ್ನು, ದಶಮಾಂಶವನ್ನು, ಪ್ರಥಮ ಫಲವನ್ನು ಧನ್ಯವಾದವನ್ನು ಹೇಳುತ್ತೇವೆ. ವಿಶೇಷ ಬೀಜಗಳನ್ನು ತರುವ ಬುದ್ಧಿಯನ್ನು, ಸಮಜ್, ಯೋಗ್ಯತೆ ಮತ್ತು ಅನುಗ್ರಹವನ್ನು ಕೊಟ್ಟಿದ್ದಕ್ಕೆ ನಾವು ಹೇಗೆ ನಿಮ್ಮ ವಾಕ್ಯದ ಪ್ರಕಾರ ನಿಮಗೆ ಸನ್ಮಾನ ಮಾಡಿದೆವು ಮತ್ತು ನಿಮ್ಮ ವಾಕ್ಯದ ಪ್ರಕಾರ ಅದು ನಮ್ಮ ಹತ್ತಿರ ತಿರುಗಿ ವೇಗವಾಗಿ ಬರುತ್ತಿದೆ. ಪ್ರಭು ಯೇಸುವಿನ ನಾಮದಲ್ಲಿ ನಾವು ಈ ಕಾಣಿಕೆಯ ಮೇಲೆ ಆಶೀರ್ವಾದ ಆಹ್ವಾನ ಮಾಡುತ್ತೇವೆ. ಅಭಿವೃದ್ಧಿಯ ಸಮೃದ್ಧಿಯ ನಿಯಮವನ್ನು ಹೇಳುತ್ತೇವೆ. ವಿಶ್ವದ ತುಂಬ ಸುವಾರ್ತೆಯ ಸಾರುವ ವಿಸ್ತಾರಕ್ಕೆ ಪ್ರಭು ಯೇಸುವಿನ ನಾಮದಲ್ಲಿ ಆಮೇನ್. ಹಲ್ಲೆಲೂಯಾ. ನೀವು ಮೊದಲನೇ ಸಲ ಬಂದರೆ ನಾವು ನಿಮಗೆ ಸ್ವಾಗತ ಮಾಡುತ್ತೇವೆ. ನೀವು ಎದ್ದು ನಿಂತುಕೊಳ್ಳಬಹುದು. ಮೊದಲನೇ ಸಲ ಬಂದಿದ್ದರೆ ನೀವು ಎದ್ದು ನಿಲ್ಲಬಹುದು. ಯಾವುದೇ ಸೆಂಟರ್ನಲ್ಲಿ ನೀವು ಇದ್ದರೆ, ಮೊದಲನೇ ಸಲ ಇದ್ದರೆ ನಾವು ನಿಮಗೆ ಸ್ವಾಗತ ಮಾಡುತ್ತೇವೆ. ಈ ಪ್ರಾರ್ಥನೆಯನ್ನು ನಮ್ಮ ಜೊತೆ ನೀವು ಮಾಡಿರಿ ಮತ್ತು ನೀವು ಈ ಉನ್ನತವಾದ ಜೀವನವನ್ನು ಜೀವಿಸಬಹುದು. ಪ್ರೇಸ್ ದ ಲಾರ್ಡ್. ಈ ಪ್ರಾರ್ಥನೆಯನ್ನು ನನ್ನ ಹಿಂದೆ ನಿಮ್ಮ ಬಾಯಿಯ ಮೂಲಕ ಹೇಳಿರಿ ನನ್ನ ಹಿಂದೆ ನಿಮ್ಮ ಬಾಯಿಯಿಂದ. ಧನ್ಯವಾದ ಪರಮೇಶ್ವರನೇ. ಪ್ರಭು ಯೇಸುವಿಗೋಸ್ಕರ ನಾನು ನಂಬುತ್ತೇನೆ. ಪ್ರಭು ಯೇಸು ನನ್ನ ಆತ್ಮವನ್ನು ರಕ್ಷಿಸೋದಕ್ಕೋಸ್ಕರ ಕ್ರೂಸ್ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟರು ಮತ್ತು ನೀವು ಆತನನ್ನು 3ನೇ ದಿನ ಸತ್ತವರೊಳಗಿಂದ ಎಬ್ಬಿಸಿದಿರಿ. ಇವಾಗ ಆತನು ನಿರಂತರವಾಗಿ ಜೀವಿಸುವವನಾಗಿದ್ದಾನೆ. ಧನ್ಯವಾದ ಪ್ರಭು. ನಾನು ನನ್ನ ಬಾಯಿಯಿಂದ ಅಂಗೀಕಾರ ಮಾಡುತ್ತೇನೆ. ಪ್ರಭು ಯೇಸು ನನ್ನ ಪ್ರಭು ಆಗಿದ್ದಾರೆ, ನನ್ನ ಸ್ವಾಮಿಯಾಗಿದ್ದಾರೆ. ಇವತ್ತಿನಿಂದ ನಾನು ಹೊಸದಾಗಿ ಹುಟ್ಟಿದ್ದೇನೆ. ಇವತ್ತಿನಿಂದ ನಾನು ರಕ್ಷಿಸಲ್ಪಟ್ಟಿದ್ದೇನೆ. ಇವತ್ತಿನಿಂದ ನಾನು ಪರಮೇಶ್ವರನ ಸಂತಾನವಾಗಿದ್ದೇನೆ. ಧನ್ಯವಾದ ಪ್ರಭು. ಯೇಸು ಸ್ವಾಮಿಯ ನಾಮದಲ್ಲಿ ಆಮೇನ್. ಹಲ್ಲೆಲೂಯಾ. ನೀವು ಈ ಪ್ರಾರ್ಥನೆಯನ್ನು ಮಾಡಿದ್ದೀರಿ. ನಮ್ಮ ಡೀಟೇಲ್ ಈ ಸ್ಕ್ರೀನ್ ಮೇಲೆ ಇದೆ. ನಮಗೆ ಹೇಳಿರಿ. ನೀವು ಈ ಪ್ರಾರ್ಥನೆಯನ್ನು ಮಾಡಿದರೆ ನಾನು ನಿಮಗೆ ಹೇಳಲು ಬಯಸುತ್ತೇನೆ. ಪರಮೇಶ್ವರರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಾರೆ. ನೀವು ನಿಜವಾಗಲೂ ರಕ್ಷಿಸಲ್ಪಟ್ಟಿದ್ದೀರಿ. ನಾವು ಪ್ರಾರ್ಥನೆ ಮಾಡೋಣ. ಓ ಪ್ರಭು, ನಾನು ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ಇವಾಗ ಅವರು ತಮ್ಮ ಜೀವನವನ್ನು ಯೇಸು ಸ್ವಾಮಿಗೆ ಕೊಟ್ಟಿದ್ದಾರೆ. ಯೇಸು ಸ್ವಾಮಿಯ ನಾಮವು ಇವರ ಮೇಲೆ ಸದಾ ಯಾವಾಗಲೂ ಇರುವುದು. ಶೈತಾನ ಯಾವುದೇ ದಾವ ಆಗಲಿ ಕಬ್ಜಾ ಆಗಲಿ ಇವರ ಮೇಲೆ ಇಲ್ಲ. ಇವರು ಪರಮೇಶ್ವರನ ರಾಜ್ಯದಲ್ಲಿದ್ದಾರೆ. ನಾನು ಇವರಿಗೆ ಆಶೀರ್ವಾದ ಮಾಡುತ್ತೇನೆ. ಬುದ್ಧಿಯ ಜೊತೆ, ತಿಳುವಳಿಕೆ ಜೊತೆ, ಪ್ರೇಮದ ಜೊತೆ. ಪವಿತ್ರಾತ್ಮವನ್ನು ಸ್ವೀಕರಿಸಿರಿ. ಪವಿತ್ರಾತ್ಮನಿಂದ ತುಂಬಲ್ಪಡ್ರಿ. ಪ್ರಭು ಯೇಸುವಿನ ನಾಮದಲ್ಲಿ ಆಮೇನ್. ಹಲ್ಲೆಲೂಯಾ. ಜೋರಾಗಿ ಕಿರ್ಚಬಹುದು. ಮಹಿಮಾ. ನಾವು ಎದ್ದು ನಿಂತುಕೊಳ್ಳೋಣ. ಪರಮೇಶ್ವರಿಗೆ ಧನ್ಯವಾದ ಹೇಳೋಣ. ಪರಮಪಿತನ ಪ್ರೀತಿ, ಯೇಸು ಸ್ವಾಮಿಯ ಅನುಗ್ರಹ, ಪವಿತ್ರಾತ್ಮನ ಸಹಭಾಗಿಯತೆ ನಮ್ಮ ಜೊತೆ ಯಾವಾಗಲೂ ಇರುವುದು. ಪ್ರಭು ಯೇಸುವಿನ ನಾಮದಲ್ಲಿ ಆಮೇನ್. ನಿಶ್ಚಯವಾಗಿಯೂ ಶುಭ ಕೃಪೆಯು ನನ್ನನ್ನು ಯಾವಾಗಲೂ ಹಿಂಬಾಲಿಸುವುದು. ನಾನು ಯಾವಾಗಲೂ ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಪ್ರಭು ಯೇಸು ನಾಮದಲ್ಲಿ ಆಮೇನ್. ಸಂತೋಷವಾಗಿರ್ರಿ. ವಾಕ್ಯ ಕೆಲಸ ಮಾಡುತ್ತದೆ.